ಜನಧ್ವನಿಯ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪದ್ಮಪ್ರಭಾ ಅಂತ ಹೇಳಿ. ನಾನು ಮಹಾವೀರ ಜಯಂತಿಯ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೇನೆ. ತಾವುಗಳೆಲ್ಲ ಆಲಿಸಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಮಹಾವೀರ ತೀರ್ಥಂಕರರು ಹೀಗೆ ಜನಿಸಿ 2623 ವರ್ಷಗಳಾಯಿತು. ಮೊದಲು ಅವರನ್ನು ಧ್ಯಾನ ಮಾಡ್ಕೊಳ್ತೇನೆ. ನಮಃ ಶ್ರೀ ವರ್ಧಮಾನಾಯ ನಿರ್ಧೂತಕಲಿಲಾತ್ಮನೆ ಸಾಲೋಕಾನಾಂ ತ್ರಿಲೋಕಾನಾಂ ಯದ್ವಿದ್ಯಾದರ್ಪಣಾಯತೆ. ಮಹಾವೀರ ತೀರ್ಥಂಕರ ಪಾದಗಳಿಗೆ ನನ್ನ ನಮಸ್ಕಾರಗಳನ್ನು ಹೇಳ್ತಾ, ಈಗ 2623 ವರ್ಷಗಳ ಹಿಂದೆ ಮಹಾವೀರ ತೀರ್ಥಂಕರರ ಜನನ ಆಯಿತು. ಮಹಾವೀರ ತೀರ್ಥಂಕರರು ಅವರ ಆ ತೀರ್ಥಂಕರಾವಸ್ಥೆಗೆ ಬರಬೇಕಾದರೆ ಎಷ್ಟು ಭವಗಳನ್ನು ಎತ್ತಿದ್ದಾರೆ, ಎಷ್ಟು ಕಷ್ಟಗಳನ್ನು ಪಟ್ಟಿದ್ದಾರೆ ಅಂತಂದರೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಹಿಂದೆ ಸುಮಾರು ಕೋಟ್ಯಾನುಕೋಟಿ ವರ್ಷಗಳ ಹಿಂದೆ ಒಂದು ದಟ್ಟವಾದ ಕಾಡಿನಲ್ಲಿ ಪುರೂರವ ಎಂಬತಕ್ಕಂಥ ಒಬ್ಬ ಬೇಡ ಇದ್ದ. ಪುರೂರವನ ಹೆಂಡತಿ ಹೆಸರು ಕಾಳಿಕಾದೇವಿ. ಪುರೂರವ ಕಾಳಿಕಾ ದಂಪತಿಗಳಿಗೆ ಬಾಹ್ಯ ಲೋಕದ ಪರಿಚಯವೇ ಇರಲಿಲ್ಲ. ಏನಿದ್ರೂ ಕಾಡಿನಲ್ಲಿ ಬೇಟೆಯಾಡೋದು, ಪ್ರಾಣಿಗಳನ್ನು ಕೊಲ್ಲೋದು, ಮಾಂಸ ಭಕ್ಷಣೆ ಮಾಡೋದು, ಇದಿಷ್ಟೇ ಅವರ ಕೆಲಸ ಇತ್ತು. ಒಂದು ದಿನ ಬೆಳಿಗ್ಗೆ ಪುರೂರವ ಕಾಳಿಕಾ ಇಬ್ಬರೂ ಬೇಟೆಗೋಸ್ಕರವಾಗಿ ಕಾಡು ಹೋಗಿದ್ದಾರೆ. ಕಾಡಿನಲ್ಲಿ ಎಲ್ಲ ಕಡೆಯೂ ಸುತ್ತಾಡಿದರೂ ಸಹ ಒಂದು ಬೇಟೆನೂ ಸಿಗೋದಿಲ್ಲ. ಮೃಗಗಳ ತಪಾಸಣೆ ಮಾಡ್ತಾ ಹೋಗ್ತಾ ಇರಬೇಕಾದ್ರೆ ಒಂದು ಪೊದೆಯ ಬಳಿ ಯಾವುದೋ ಒಂದು ವ್ಯಕ್ತಿ ಇರುವ ಹಾಗೆ, ಯಾವುದೋ ಒಂದು ಪ್ರಾಣಿ ಇರುವ ಹಾಗೆ ಗೋಚರ ಆಗ್ತಿದೆ. ಆಗ ಪುರೂರವ ಇಲ್ಲಿ ಯಾವುದೋ ಪ್ರಾಣಿ ಇದೆ, ಆ ಪ್ರಾಣಿಯನ್ನು ಕೊಲ್ಲೋಣ ಅಂತ ಹೇಳಿ ತನ್ನ ಬಿಲ್ಲಿಗೆ ಬಾಣವನ್ನು ಹೂಡಿ ಅದರ ಮೇಲೆ ಪ್ರಯೋಗ ಮಾಡೋದಕ್ಕೆ ಸಿದ್ಧವಾಗ್ತಾನೆ. ಆಗ ಪಕ್ಕದಲ್ಲಿದ್ದಂತಹ ಪತ್ನಿ ಸ್ವಲ್ಪ ತಾಳಿ, ನೀವು ಬಿಲ್ಲಿಗೆ ಬಾಣ ಹೂಡುತ್ತಿದ್ದಂತೆ ಅಲ್ಲಿ ಪ್ರಾಣಿ ಇದ್ದಿದ್ದರೆ ಓಡೋಗ್ತಾ ಇತ್ತು, ಆದರೆ ಅಲ್ಲಿ ಒಂದು ಗಿಡವೂ ಸಹ ಅಳ್ಳಾಡ್ತಾ ಇಲ್ಲ, ಹೋಗಿ ಪರೀಕ್ಷೆ ಮಾಡೋಣ, ಯಾರೋ ಅರಣ್ಯದ ದೇವತೆಗಳಿರಬಹುದು ಅಥವಾ ಯಕ್ಷರೋ ಗಂಧರ್ವರೋ ಯಾರೋ ಇರಬಹುದು, ಹೋಗಿ ನೋಡೋಣ ಅಂತ ಹೇಳಿ ಹತ್ತಿರಕ್ಕೆ ಬಂದಿದ್ದಾರೆ. ಅಲ್ಲಿ ಬಂದರೆ ಒಬ್ಬರು ಸಾಗರಸೇನ ಎಂಬತಕ್ಕಂಥ ಒಬ್ಬರು ಜೈನ ಮುನಿಗಳು ತಪಸ್ ಮಾಡ್ತಾ ಕುಳಿತಿದ್ದಾರೆ. ಆಗ ಕಾಳಿಕ ಹೇಳ್ತಾಳೆ, ಇವರು ಮುನಿಗಳು, ಇವರಿಗೆ ಬಾಹ್ಯ ಪ್ರಜ್ಞೆ ಇಲ್ಲ, ಮೈ ಮೇಲೆ ಇವರು ಬಟ್ಟೆಗಳನ್ನೇ ಧರಿಸೋದಿಲ್ಲ, ಅಂತಹ ವ್ಯಕ್ತಿ ಇಲ್ಲಿ ತಪಸ್ ಮಾಡ್ತಾ ಕೂತಿದ್ದಾರೆ, ನಾವು ಅನ್ಯಾಯವಾಗಿ ಬಾಣವನ್ನು ಬಿಟ್ಟು ಅವ್ರನ್ನ ಕೊಲೆ ಮಾಡ್ತಾ ಇದ್ದೋ ಹಾಗಂತ ಹೇಳಿ ಆ ಪುರೂರವನಿಗೆ ಹೇಳ್ತಾಳೆ, ಇವರು ಭವ್ಯಾತ್ಮರು, ಹೋಗಿ ನಾವು ಅವರಿಗೆ ನಮಸ್ಕಾರ ಮಾಡೋಣ ಅಂತ ಹೇಳಿ ಅವರು ಮುಂದೆ ಬಂದು ನಿಂತುಕೊಳ್ತಾರೆ. ಎಷ್ಟೇ ಸಮಯ ಆದ್ರೂ ಸಹ ಸಾಗರಸೇನ ಮುನಿಗಳು ಕಣ್ಣು ಬಿಡ್ತಾ ಇಲ್ಲ, ಧ್ಯಾನ ಮಾಡ್ತಾ ಇದ್ದಾರೆ. ಇವ್ರಿಗೆ ನಮಸ್ಕಾರ ಹೇಗೆ ಮಾಡಬೇಕು, ಅವ್ರಿಗೆ ಅಡ್ಡ ಬೀಳೋದು ಹೇಗೆ ಅನ್ನೋದು ಸಹ ಗೊತ್ತಿಲ್ಲ ಅಂತ ಕಾಡು ಮನುಷ್ಯರು. ಆಗ ಸ್ವಲ್ಪ ಸಮಯದ ನಂತರ ಮುನಿಗಳು ಕಣ್ಣು ತೆರೆದು ನೋಡ್ತಾರೆ, ಎದುರುಗಡೆ ಇಬ್ಬರು ಬೇಡರು ನಿಂತಿದ್ದಾರೆ. ಆಗ ಅವರು ಕಣ್ಣು ಸನ್ನೆಲೆ ಕುಳಿತುಕೊಳ್ಳಿ ಅಂತ ಹೇಳಿ ಕೂರಿಸಿದ್ರು. ನೋಡಿದ್ರು ಪುರೂರವನ್ನು, ಇದು ಭವ್ಯಾತ್ಮ, ಇದು ಏನೋ ಕಾಡಿನಲ್ಲಿ ಹುಟ್ಕೊಂಡಿದ್ದಾನೆ, ಬೇಟೆಯಾಡ್ತಿದ್ದಾನೆ, ಇವನಿಗೆ ಧರ್ಮಬೋಧನೆ ಮಾಡಿದ್ರೆ ಮುಂದೆ ಸದ್ಗತಿ ಸಿಗುತ್ತೆ, ಇವನಿಗೆ ಮುಂದಿನ ಯಾವುದೋ ಒಂದು ಭಾವದಲ್ಲಿ ಇವನು ತೀರ್ಥಂಕರನಾಗಿ ಜನನ ತಾಳ್ತಾನೆ ಅಂತ ಹೇಳಿ ಸಾಗರಸೇನ ಮುನಿಗಳು ತಮ್ಮ ಅವಧಿ ಜ್ಞಾನದಿಂದ ತಿಳ್ಕೊಂಡ್ರು. ಆಗ ಅವರಿಬ್ಬರನ್ನು ಕೂಡಿಸ್ಕೊಂಡು ಇಬ್ಬರಿಗೂ ಧರ್ಮೋಪದೇಶವನ್ನು ಮಾಡಿದ್ರು. ನೀವು ಕಾಡಿನಲ್ಲಿ ಪ್ರಾಣಿಗಳನ್ನ ಬೇಟೆಯಾಡ್ತಾ ಇದ್ದೀರಾ, ಹಿಂದಿನ ಜನ್ಮದಲ್ಲಿ ನೀವೇನು ಕರ್ಮ ಮಾಡಿದ್ರೋ ಅದರ ಫಲವನ್ನು ಈಗಲೂ ಸಹ ನೀವು ಅನುಭವಿಸ್ತಾ ಇದ್ದೀರಾ. ಈಗಲೂ ಪ್ರಾಣಿಗಳನ್ನು ಬೇಟೆ ಆಡಿ ಮಾಂಸ ಭಕ್ಷಣೆ ಮಾಡ್ತಾ ಇದ್ದರೆ ಮುಂದಿನ ಜನ್ಮದಲ್ಲೂ ನೀವು ಮನುಷ್ಯರಾಗಿ ಹುಟ್ಟುತ್ತೀರಿ ಅಂತ ಗ್ಯಾರಂಟಿ ಇಲ್ಲ. ಅದಕ್ಕೋಸ್ಕರವಾಗಿ ನೀವು ಈ ಪ್ರಾಣಿ ವಧೆಯನ್ನು ನಿಲ್ಲಿಸಿ ಹಂಗಂತ ಹೇಳಿ ಅವರಿಗೆ ಹಿತೋಪದೇಶ ಮಾಡೋದಕ್ಕೆ ಹೋಗ್ತಾರೆ. ಅವರಿಗೆ ಅರ್ಥ ಆಗೋದಿಲ್ಲ, ನಾವು ಪ್ರಾಣಿಗಳನ್ನ ಬೇಟೆಯಾಡದೆ ಹೋದರೆ ನಮ್ಮ ಜೀವನ ನಡೆಯುವುದು ಹೇಗೆ ಹಾಗಂತ. ಅವ್ರು ಹೇಳ್ತಾರೆ, ನಾವು ಮನುಷ್ಯರು
ಭಗವಂತ ನಮಗೋಸ್ಕರವಾಗಿ ಸೃಷ್ಟಿಸಿದ್ದಾನೆ. ಹಣ್ಣು ಹಂಪಲು ಇದೆಲ್ಲನೂ ನಾವು ಅದನ್ನೆಲ್ಲ ತಿಂದು ನಾವು ಕಾಲ ಕಳಿಬೇಕು. ಬೇಟೆಯಾಡ್ತಕ್ಕಂಥ ಪ್ರಾಣಿಗಳೇ ಬೇರೆ, ಅದಕ್ಕೋಸ್ಕರ ನೀವು ಬೇಟೆ ಆಡಬೇಡಿ ಅಂತ ಹೇಳಿ ಧರ್ಮಬೋಧನೆಯನ್ನು ಮಾಡ್ತಾರೆ. ಅವರು ಹೇಳ್ತಾ ಇದ್ದಾಗೇನೆ ಪುರೂರವ ಮತ್ತು ಕಾಳಿಕ ಇಬ್ಬರು ಮನಸ್ಸಿನಲ್ಲಿ ಪರಿವರ್ತನೆ ಆಗ್ತದೆ. ಮುನಿಗಳು ಹೇಳ್ತಾ ಇರೋದು ನಿಜ, ಇವ್ರು ನಮಗೆ ಉಪದೇಶ ಮಾಡ್ತಾ ಇದ್ದಾರೆ ಹಾಗಂತ ಹೇಳಿ ಅವರಿಗೆ ಕೂತ್ಕೊಂಡು ಕೈ ಮುಗಿದು ನಾವು ಏನು ಮಾಡಬೇಕು ಅಂತ ಕೇಳ್ತಾರೆ. ಆಗ ಮುನಿಗಳು ಹೇಳ್ತಾರೆ, ನೀವು ಮಾಂಸ ಭಕ್ಷಣೆ ಬಿಡಿ, ರಾತ್ರಿ ಭೋಜನವನ್ನು ತ್ಯಾಗ ಮಾಡಿ, ಹಣ್ಣು ಹಂಪಲುಗಳನ್ನು ಸೇವನೆ ಮಾಡಿ, ಭಗವಂತನ ಧ್ಯಾನ ಮಾಡಿ, ನಿಮಗೆ ಸದ್ಗತಿ ಸಿಗುತ್ತೆ ಅಂತ ಹೇಳಿ ಉಪದೇಶ ಮಾಡ್ತಾರೆ. ಇಬ್ಬರೂ ಸಾಗರಸೇನ ಮುನಿಗಳಿಗೆ ನಮಸ್ಕಾರ ಮಾಡಿ ಮನೆಗೆ ಬರ್ತಾರೆ. ಆ ಕಾಡಿನಲ್ಲಿ ಒಂದು ಗುಡಿಸಲು ಕಟ್ಕೊಂಡು ವಾಸ ಮಾಡ್ತಿರ್ತಾರೆ. ಮನೆಗೆ ಬಂದಾಗ ಯೋಚನೆ ಮಾಡ್ತಾರೆ, ಇನ್ನು ಬೆಳಗ್ಗೆ ನಾವು ಆಹಾರಕ್ಕೆ ಏನು ಮಾಡೋದು ಹಾಗಂತ. ಆಗ ಕಾಳಿಕ ಹೇಳ್ತಾಳೆ, ಮುನಿಗಳು ಹೇಳಿರ್ತಕ್ಕಂಥ ಮಾತು ಸತ್ಯ, ಬೇಡ, ಏನು ನಮಗೆ ಈ ಪ್ರಾಣಿಗಳ ಹಿಂಸೆ ಬೇಡ, ಹಣ್ಣು ಹಂಪಲು ತಿಂದು ನಾವು ಕಾಲ ಕಳೆಯೋಣ ಅಂತ ಹೇಳಿ ಕಾಲ ಕಳೀತಾ ಇರ್ತಾರೆ. ಕಾಲಕ್ರಮದಲ್ಲಿ ಏನಾಗಿದೆ, ಆ ಗುಡಿಸಲಿನ ಸುತ್ತಮುತ್ತ ಇದ್ದಂತಹ ಸಾಕು ಪ್ರಾಣಿಗಳು ಇವರಿಬ್ಬರನ್ನ ನೋಡಿ ಮೊದಲು ಓಡೋಗ್ತಾ ಇದ್ದು, ನಮ್ಮನ್ನು ಕೊಲ್ತಾರೆ ಅಂತ ಹೇಳಿಬಿಟ್ಟು. ಆದರೆ ಈಗ ಹತ್ತಿರ ಬಂದು ನೋಡ್ತಾ ಇದ್ದಾವೆ, ಇವರಿಂದ ಯಾವುದೂ ಹಿಂಸೆ ಆಗ್ತಾ ಇಲ್ಲ. ಇವರು ಸುತ್ತಮುತ್ತ ಓಡಾಡೋದು, ಇವರು ಮುಟ್ಟಿದ್ರೆ ಸುಮ್ಮನೆ ಇರೋದು, ಮೈ ಸವರಿಸ್ಕೊಳ್ಳೋದು, ಹೀಗೆಲ್ಲ ಪ್ರಾಣಿಗಳು ಮಾಡ್ತಾ ಇವೆ. ಆಗ ಅವರಿಬ್ಬರಿಗೂ ಆಶ್ಚರ್ಯ ಆಗ್ತದೆ, ಮುನಿಗಳ ಬೋಧನೆ ಎಷ್ಟು ಒಳ್ಳೆಯದು, ಈ ಪ್ರಾಣಿಗಳೆಲ್ಲ ಓಡೋಗ್ತಾ ಇದ್ದು ಇವತ್ತು ಮೈತ್ರಿ ಭಾವದಿಂದ ನಮ್ಮ ಹತ್ತಿರ ಬರ್ತಾ ಇವೆ ಹಾಗಂತ ಹೇಳಿ ಸಂತೋಷ ಆಗ್ತದೆ. ಹೀಗೆ ಕಾಲ ಕಳಿಬೇಕಾದರೆ ಇಬ್ಬರಿಗೂ ಆಯಸ್ಸು ಮುಗಿಯುತ್ತೆ. ಆಯಸ್ಸು ಮುಗಿದ ಮೇಲೆ ಇಬ್ಬರೂ ಸಹ ಸಾವನ್ನು ಆಹ್ವಾನ ಮಾಡ್ತಾರೆ. ಇಬ್ಬರು ಸತ್ತು ಈ ಪುರೂರವನ ಜೀವ ಸ್ವರ್ಗದಲ್ಲಿ ದೇವನಾಗಿ ಜನನ ತಾಳುತ್ತೆ. ಪುರೂರವನ ಜೀವ ಸ್ವರ್ಗದಲ್ಲಿ ದೇವನಾಗಿ ಜನಿಸುತ್ತೆ. ಅಲ್ಲಿ ಎಷ್ಟೋ ವರ್ಷಗಳ ತನಕ ಎಲ್ಲ ವಿಧವಾದ ಐಶ್ವರ್ಯಗಳನ್ನು ಭೋಗೋಪಭೋಗಗಳನ್ನು ಅನುಭವಿಸಿ ಕಾಲಕ್ರಮೇಣ ಸ್ವರ್ಗದಲ್ಲಿ ದೇವನಾಗಿ ಹುಟ್ಟುಕೊಂಡ್ರೂ ಸಹ ಆತನಿಗೆ ಮರಣ ಇದ್ದೇ ಇದೆ. ಮರಣ ಯಾರಿಗಿಲ್ಲ ಅಂತ ಹೇಳಿದ್ರೆ ಸಿದ್ಧರಾಗಬೇಕು. ಸಿದ್ಧ ಪದವಿ ಸಿಕ್ಕಿದ್ರೆ ಮೋಕ್ಷಕ್ಕೆ ಹೋದರೆ ಪುನಃ ಅವರಿಗೆ ಜನನ ಮರಣಗಳಿರೋದಿಲ್ಲ. ಈ ಪುರೂರವನು ಬರೀ ಪ್ರಾಣಿ ಹಿಂಸೆ ಮಾಡೋದಿಲ್ಲ ಅಂತ ಹೇಳೋ ಹೊತ್ತಿಗೆ ಅವನು ಸ್ವರ್ಗದಲ್ಲಿ ದೇವತೆಯಾಗಿ ಹುಟ್ಟುಕೊಂಡ. ಅಲ್ಲಿ ಆಯುಸ್ಸು ಮುಗಿದ ಮೇಲೆ ಅಲ್ಲಿಂದ ಅವನೇನು ಋಷಭದೇವರ ಮಗ ಭರತನಿಗೆ ಮರೀಚಿ ಅಂತ ಮಗನ ಹುಟ್ಟುಕೊಳ್ತಾನೆ. ಋಷಭದೇವ ಆದಿ ತೀರ್ಥಂಕರರು, ಜೈನರಲ್ಲಿ ಮೊದಲನೆಯ ತೀರ್ಥಂಕರರು ಋಷಭದೇವ. ಆ ಋಷಭದೇವರ ಮಕ್ಕಳ ಭರತನಿಗೆ ಮರೀಚಿ ಅಂತ ಮಗನ ಹುಟ್ಟುಕೊಳ್ತಾರೆ. ಈ ಮರೀಚಿ ತಾತನ ಥರ, ಋಷಭದೇವನ ಥರ ಸಕಲ ಸೌಭಾಗ್ಯಗಳನ್ನು ಅನುಭವಿಸ್ತಾ ಧರ್ಮದಲ್ಲಿ ಶ್ರದ್ಧೆ ಇಟ್ಟು ಕಾಲ ಕಳೀತಾ ಇರ್ತಾನೆ. ಕೊನೆಗೆ ಋಷಭನಾಥರಿಗೆ ವೈರಾಗ್ಯ ಬರ್ತದೆ. ವೈರಾಗ್ಯ ಬಂದಾಗ ಅವರು ದೀಕ್ಷೆ ತಗೊಳ್ಳೋದಕ್ಕೋಸ್ಕರವಾಗಿ ಹೊರಡ್ತಾರೆ. ದೀಕ್ಷೆ ತಗೊಳ್ಬೇಕಾದ್ರೆ, ದಿಗಂಬರ ದೀಕ್ಷೆ ತಗೊಳ್ಬೇಕಾದರೆ ಜೈನ ಧರ್ಮದಲ್ಲಿ ತಮ್ಮ ಉಡುಪುಗಳನ್ನು ತೆಗೆದುಹಾಕಬೇಕು, ತಲೆಯ ಕೂದಲನ್ನೆಲ್ಲ ಕಿತ್ತು ಹಾಕಬೇಕು, ಹಾಗೆ ಗಡ್ಡ ಮೀಸೆಗಳನ್ನೆಲ್ಲ ಕೈಯಿಂದ ಕಿತ್ತು ಬೀಸಾಕಬೇಕು. ಇಷ್ಟೆಲ್ಲ ಮಾಡಿ ನಿರ್ಜನವಾದ ಕಾಡಿಗೆ ಹೋಗಿ ತಪಸ್ಸನ್ನು ಮಾಡಬೇಕು. ಯಾವಾಗ ಋಷಭ ತೀರ್ಥಂಕರರು ದೀಕ್ಷೆ ತಗೊಳ್ಳೋದಕ್ಕೆ ಹೋದರೂ ಈ ಮರೀಚಿನೂ ಸಹ ನಾನು ದೀಕ್ಷೆ ತಗೊಳ್ತೇನೆ, ನಾನು ದಿಗಂಬರ ಮುನಿಯಾಗ್ತೇನೆ ಅಂತ ಹೇಳಿ ತಾತನ ಜೊತೆಲೇ ಹೊರಡ್ತಾನೆ. ಆಗ ಹೇಳ್ತಾರೆ ಅವರ ತಾತ, ಬೇಡ, ನನಗೆ ಕಷ್ಟ ಅನುಭವಿಸೋದಕ್ಕಾಗೋದಿಲ್ಲ, ನೀನು ದಿಗಂಬರ ದೀಕ್ಷೆಯನ್ನು ತಗೊಂಡ್ರೆ ಆ ಕಷ್ಟಗಳನ್ನು ಅನುಭವಿಸ್ಬೇಕಾದ್ರೆ ಕಷ್ಟ ಆಗತ್ತೆ ಅಂತ ಹೇಳಿದ್ರು ಸಹ ಕೇಳದೆ, ಇಲ್ಲ, ನೀವು ದೀಕ್ಷೆ ತೊಗೊಂಡ್ಮೇಲೆ ನಾನು ರಾಜ್ಯದಲ್ಲಿರೋದಿಲ್ಲ, ನಾನು ದೀಕ್ಷೆ ತಗೊಳ್ತೇನೆ ಹಾಗಂತ ಹೇಳಿ ತಾತನ ಜೊತೆಯಲ್ಲೇ ತಾನೂ ಸಹ ಮುನಿ ದೀಕ್ಷೆಯನ್ನು ಸ್ವೀಕಾರ ಮಾಡ್ತಾನೆ. ಸ್ವೀಕಾರ ಮಾಡಿ ಕಾಡಿಗೆ ಹೋಗಿ ತಪಸ್ಸು ನಿಂತ್ಕೊಳ್ತಾನೆ. ಋಷಭನಾಥರು ಎಚ್ಚರವಿಲ್ಲದೆ, ಮೈ ಮೇಲೆ ಪರಿಜ್ಞಾನವಿಲ್ಲದೆ ತಪಸ್ಸಿಗೆ ನಿಂತ್ಕೊಂಡ್ಬಿಡ್ತಾರೆ. ಯಾವಾಗ ಅವರು ತಪಸ್ಸಿಗೆ ನಿಂತ್ಕೊಂಡ್ರು ಮರೀಚಿನು ತಪಸ್ಸು ನಿಂತ್ಕೊಳ್ತಾನೆ. ತಪಸ್ಸು ನಿಂತ್ಕೊಂಡ ಇವರು ಒಂದು ದಿನ ಆಯಿತು, 2 ದಿನ ಆಯಿತು, ತಿಂಗಳಾಯಿತು, 6 ತಿಂಗಳಾಯಿತು, ಅವ್ರ ಕಣ್ಣೇ ಬಿಡ್ತಾ ಇಲ್ಲ.
ಋಷಭನಾದರು. ಇವನಿಗೆ ಮರೀಚಿಗೆ ಅದನ್ನು ನೋಡಿ ಇವನಿಗೆ ಆಗ್ತಾಯಿಲ್ಲ, ಅದನ್ನು ಅನುಭವಿಸೋದಕ್ಕಾಗ್ತಾಯಿಲ್ಲ. ಮಳೆ, ಗಾಳಿ, ಬಿಸಿಲು ಇದನ್ನೆಲ್ಲ ಸಹಿಸೋದಕ್ಕೆ ಅವನ ಶರೀರ ಒಗ್ಗುತ್ತಾ ಇಲ್ಲ. ಕೊನೆ ಭಾರಿ ಕಷ್ಟಪಡ್ತಾನೆ. ಆಗ ಅಲ್ಲಿರ್ತಕ್ಕಂಥ ವನದೇವತೆಗಳು ಹೇಳ್ತಾರೆ, ನಿನಗೇನೆಲ್ಲ ಆಗೋದಿಲ್ಲ, ಇದನ್ನೆಲ್ಲ ಬಿಡೋದಕ್ಕಾಗೋಲ್ಲ, ನೀನು ಮಾಮೂಲಿ ಗೆಡ್ಡೆ ಗೆಣಸನ್ನಾರು ತಿಂದು ನೀನು ಕಾಲ ಕಳಿ ಹಂಗಂತ ಹೇಳ್ತಾರೆ. ಇವನೇನು ಮಾಡ್ತಾನೆ, ಗೆಡ್ಡೆ ಗೆಣಸುಗಳನ್ನೆಲ್ಲ ತಿನ್ನೋದು, ಮೈ ಮೇಲೆ ಆ ಎಲೆಗಳನ್ನೆಲ್ಲ ಮುಚ್ಚಿಕೊಳ್ಳೋದು, ಚಳಿ ತಡೆಯೋದಕ್ಕಾಗೋದಿಲ್ಲ ಅಂತ ಹೇಳಿ ಈ ರೀತಿ ಕಾಲ ಕಳೀತಾ ಇವನೇ ಒಂದು ಧರ್ಮವನ್ನು ಸ್ಥಾಪನೆ ಮಾಡೋದಕ್ಕೆ ಹೋಗ್ತಾನೆ. ಆಗ ಯಾರು ಹೇಳ್ತಾರೆ, ಅಪ್ಪ ನಿಮ್ಮ ತಾತ ಮೊದಲ ತೀರ್ಥಂಕರಾಗ್ತಾರೆ, ಋಷಭದೇವ ಮೊದಲನೇ ತೀರ್ಥಂಕರಾಗ್ತಾರೆ, ನೀನು ವರ್ಧಮಾನ ತೀರ್ಥಂಕರಾಗಿ ಮುಂದೆ ಜನ್ಮ ತಾಳ್ತೀಯ, ಅಂಥದ್ರಲ್ಲಿ ನೀನು ಈಗಲೇ ಈ ರೀತಿಯಲ್ಲಿ ಗೆಡ್ಡೆ ಗೆಣಸು ತಿಂತಾ ಇರೋದು ಮತ್ತು ಈಗ ತಗೊಂಡಿರ್ತಕ್ಕಂಥ ಒಂದು ದೀಕ್ಷೆಯನ್ನು ನೀನು ಬಿಡ್ತಾ ಇರೋದು ಸರಿ ಹೋಗೋದಿಲ್ಲ ಅಂತ ಹೇಳಿದ್ರು ಅವನಿಗೆ ಅಲ್ಲಿ ಆಗೋದಿಲ್ಲ, ಬಿಟ್ಬಿಡ್ತಾನೆ. ಕೊನೆಗೆ ಅವನು ಅಲ್ಲಿ ಮರಣ ಹೊಂದಿ ಅಲ್ಲಿಂದ ಬ್ರಹ್ಮಸ್ವರ್ಗದಲ್ಲಿ ದೇವತೆಯಾಗಿ ಜನಿಸ್ತಾನೆ. ಅವನ ಮನಸ್ಸಿನಲ್ಲಿ ಏನಿತ್ತು, ನಾನು ದಿಗಂಬರ ಮುನಿ ಆಗಬೇಕು ಅನ್ನೋ ಮನಸ್ಸಿನಲ್ಲಿತ್ತು. ಅದನ್ನು ಅನುಸರಣೆ ಮಾಡೋದಕ್ಕೆ ಹೋದ, ಆಗಲಿಲ್ಲ. ಕೊನೆಗೆ ಅದನ್ನು ಬಿಟ್ಟು ಆ ದೀಕ್ಷೆಯಿಂದ ಚ್ಯುತನಾಗಿ ಮರಣ ಹೊಂದಿ ಕೊನೆಯಲ್ಲಿ ಅವನು ಬ್ರಹ್ಮಸ್ವರ್ಗದಲ್ಲಿ ದೇವನಾಗಿ ಜನನ ತಾಳ್ತಾನೆ. ಬ್ರಹ್ಮಸ್ವರ್ಗದಲ್ಲಿ ಇಂತಿಷ್ಟು ಅಂತ ಆಯಸ್ಸಿರುತ್ತೆ, ಅಲ್ಲಿ ಕಾಲ ಕಳೀತಾನೆ. ನಂತರ ಸ್ವರ್ಗದಿಂದ ಚ್ಯುತನಾಗಿ ಪುನಃ ಮನುಷ್ಯ ಪರ್ಯಾಯದಲ್ಲಿ ಜನಿಸಿದ. ಹೀಗೆ ಜನನ ಮರಣಗಳ 7 ಬೀಳುಗಳನ್ನು ಸಹಿಸುತ್ತಾ ಹಿಮಾಲಯ ಪರ್ವತದ ಸಿಂಧೂ ನದಿಯ ತೀರದಲ್ಲಿ ಸಿಂಹ ಹುಟ್ಟುಕೊಳ್ತಾನೆ. ಅವನು ಸಿಂಹವಾಗಿ ಹುಟ್ಟುಕೊಂಡು ಅಲ್ಲಿ ಬೇಟೆ ಆಡಿಕೊಂಡು ಜೀವನ ಮಾಡ್ತಿರ್ತಾನೆ. ಯಾವಾಗ ಸಿಂಹವಾಗಿ ಹುಟ್ಟುಕೊಂಡ ಹಿಂದಿನ ಜನ್ಮದ ಪರಿಜ್ಞಾನ ಇಲ್ಲದಂಗೆ ಆಗೋಯ್ತು ಅವನಿಗೆ. ಈಗ ಪುನಃ ಕ್ರೂರತ್ವ ಬಂತು. ಯಾವಾಗ ಸಾಗರಸೇನ ಮುನಿಗಳು ದೀಕ್ಷೆಯನ್ನು ಕೊಟ್ಟಿದ್ದರು, ಇವನಿಗೆ ಯಾವ ರಥವನ್ನು ಕೊಟ್ಟಿದ್ದರು ಅದೆಲ್ಲ ಮರೆತೋಯ್ತು. ಸಿಂಹವಾಗಿ ಉಟ್ಕೊಂಡು ಪುನಃ ಇವನು ಪ್ರಾಣಿ ಹಿಂಸೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಒಂದು ದಿನ ಏನಾಗಿದೆ, ಆ ಸಿಂಧೂ ನದಿ ತೀರದಲ್ಲಿ ಸಿಂಹವಾಗಿ ಜನಿರ್ತಕ್ಕಂಥ ಮರೀಚಿ ಬೇಟೆಯಾಡೋದಕ್ಕೋಸ್ಕರವಾಗಿ ಅಲ್ಲಿ ಕಾಡಿನಲ್ಲಿ ಅಲೀತಾ ಇರಬೇಕಾದ್ರೆ ಒಂದು ಜಿಂಕೆಯನ್ನು ಹಿಡ್ಕೊಂಡ್ಬಿಡ್ತಾನೆ. ಆ ಜಿಂಕೆಯನ್ನು ಹಿಡ್ಕೊಂಡಾಗ ಜಿಂಕೆ ಕಿರುಚಿಕೊಳ್ಳುತ್ತೆ ಹಿಡ್ಕೊಂಡಾಗ. ಆಗ ಅಲ್ಲಿಗೆ ಅಜಿತಂಜಯ ಎಂಬತಕ್ಕಂಥ ಮುನಿಗಳು ಬರ್ತಾ ಇರ್ತಾರೆ. ಅವರು ಈ ಪ್ರಾಣಿ ಯಾವುದೋ ಪ್ರಾಣಿ ಕೂಕೊಳ್ತಾ ಇದೆಯಲ್ಲ, ಆರ್ತನಾದ ಮಾಡ್ತಾ ಇದೆಯಲ್ಲ ಅಂತ ಹೇಳಿ ನೋಡಿದಾಗ ಸಿಂಹ ಹಿಡ್ಕೊಂಡ್ಬಿಟ್ಟಿದೆ ಜಿಂಕೆನ. ಆಗ ಸಿಂಹನ ಇವರು ತಮ್ಮ ಒಂದು ಅವಧಿಜ್ಞಾನದಿಂದ ನೋಡ್ತಾರೆ. ಅದರ ಭವಾಂತರವನ್ನೆಲ್ಲ ಯೋಚನೆ ಮಾಡ್ತಾರೆ. ಅಯ್ಯೋ, ಇದು ಹಿಂದೆ ಪುರೂರವನಾಗಿ ಬೇಡನಾಗಿತ್ತು, ಸಾಗರಸೇನ ಮುನಿಗಳಿಂದ ಉಪದೇಶವಾಗಿ ಇವನು ಸ್ವರ್ಗದಲ್ಲಿ ದೇವತೆಯಾಗಿ ಹುಟ್ಟುಕೊಂಡಿದ್ದ. ಅಲ್ಲಿಂದ ಆದಿತೀರ್ಥಂಕರಾದ ಋಷಭದೇವನ ಮೊಮ್ಮಗನಾಗಿ ಭರತ ಚಕ್ರವರ್ತಿಯ ಮಗನಾಗಿ ಜನಿಸ್ತಾ ಅಲ್ಲೂ ಸಹ ಧರ್ಮದಿಂದ ಚ್ಯುತನಾಗಿ ಅನೇಕಾನೇಕ ಜನ್ಮಗಳನ್ನು ತಾಳಿ ಈಗ ಸಿಂಹವಾಗಿ ಹುಟ್ಕೊಂಡಿದ್ದಾನೆ. ಈಗ ಪ್ರಾಣಿಯನ್ನು ಪುನಃ ಹಿಂಸೆ ಮಾಡ್ತಿದ್ದಾನೆ. ಇನ್ನು ಯಾವುದು ರೌರವ ನರಕಕ್ಕೆ ಹೋಗ್ತಾನೋ ಗೊತ್ತಿಲ್ಲ ಅಂತ ಹೇಳಿ ಆ ಮುನಿಗಳು ಹತ್ತಿರಕ್ಕೆ ಬರ್ತಾರೆ, ಸಿಂಹದ ಹತ್ತಿರಕ್ಕೆ ಬರ್ತಾರೆ. ಅದಕ್ಕೆ ಬೋಧನೆ ಮಾಡ್ತಾರೆ, ಜನ್ಮಾಂತರದ್ದೆಲ್ಲ ಹೇಳ್ತಾರೆ. ನೀನು ಈ ಥರ ಇದ್ದೆ, ಹೀಗಾಗಿದ್ದೆ, ಈಗಲೂ ಸಹ ನೀನು ನಿನ್ನ ಕ್ರೂರತನ ಬಿಡ್ತಾ ಇಲ್ವಲ್ಲ, ಮುಂದೆ ನೀನು ತೀರ್ಥಂಕರನಾಗಿ ಜನ್ಮ ತಾಳ್ತೀಯ, ಅದಕ್ಕೋಸ್ಕರ ಆ ಪ್ರಾಣಿಯನ್ನು ಬಿಟ್ಬಿಡು, ಇನ್ಮೇಲೆ ಯಾರಿಗೂ ಹಿಂಸೆ ಮಾಡೋಕ್ಕೆ ಹೋಗಬೇಡ ಹಂಗಂತ ಹೇಳಿ ಅವರು ಅದಕ್ಕೆ ಅಜಿತಂಜಿಯ ಮುನಿಗಳು ಉಪದೇಶವನ್ನು ಮಾಡ್ತಾರೆ. ಮುನಿಗಳ ಉಪದೇಶ ಕೇಳಿ ಸಿಂಹಕ್ಕೆ ಹಿಂದಿನ ಭವ ಎಲ್ಲ ನೆನಪಾಗ್ತಿದೆ. ಹೌದು, ನಾನು ಇಂತಿಂಥ ಜನ್ಮ ತಾಳದೆ, ಹೇಗಾಯಿತು ನನ್ನ ಕಥೆ ಎಲ್ಲ ಅಂತ ಹೇಳಿ ಅದು ಬಹಳ ಯೋಚನೆ ಮಾಡ್ತಿದೆ. ಅವರು ಹೇಳ್ತಾರೆ, ಸ್ವಾಮಿಯವರು, ನೀನು ಇನ್ನು 10ನೇ ಭವದಲ್ಲಿ ತೀರ್ಥಂಕರನಾಗಿ ಹುಟ್ಕೊಂತೀಯ. ಈಗ ಸಿಂಹವಾಗಿ ಹುಟ್ಟಿದೆಯಾ, ಇನ್ನು 10 ಜನ್ಮದಲ್ಲಿ ನೀನು ತೀರ್ಥಂಕರನಾಗಿ ಜನ್ಮ ತಾಳ್ತೀಯ ಹಂಗಂತ ಹೇಳ್ತಾರೆ. ಆಗ ಅದು ಅವ್ರ ಕಾಲ ಮೇಲೆ ಬಿದ್ದುಕೊಂಡು ಒದ್ದಾಡಿ ಕಣ್ಣೀರು ಹಾಕಿ, ಅವತ್ತಿನಿಂದ ನಾನು ಪ್ರಾಣಿಗಳನ್ನು ಹಿಡಿಯೋದಿಲ್ಲ, ಮಾಂಸ ಭಕ್ಷಣೆ ಮಾಡೋದಿಲ್ಲ ಹಂಗಂತ ಹೇಳಿ ತನ್ನ ಮನಸ್ಸಿನಲ್ಲಿ ವ್ರತ ತಗೊಳ್ತದೆ. ಆದರೆ ಅದಕ್ಕೆ ತಿನ್ನೋದಕ್ಕೆ ಅದೇ ಬೇಕು, ಹುಲ್ಲು ಸೊಪ್ಪು ತಿನ್ನೋದಕ್ಕಾಗಲ್ಲ. ಯಾವಾಗ ಪ್ರಾಣಿ ಹಿಂಸೆನ ಬಿಡ್ತು, ಕ್ರಮೇಣ ಅದರ ಶರೀರ ಕ್ಷೀಣವಾಗ್ತಾ ಬಂತು. ಕೊನೆಗೆ ಅದು
ಅಲ್ಲಿಂದ ಮರಣ ಹೊಂದುತ್ತೆ. ಮರಣ ಹೊಂದಿ ಪುನಃ ಸ್ವರ್ಗಲೋಕದಲ್ಲಿ ದೇವತೆಯಾಗಿ ಹುಟ್ಟುಕೊಳ್ತದೆ. ಯಾವ ಪುಣ್ಯದಿಂದ ಈ ಭವದಲ್ಲಿ ಪ್ರಾಣಿಗಳನ್ನು ಹಿಂಸೆ ಮಾಡೋದಿಲ್ಲ ಹಂಗಂತ ಹೇಳಿರುತ್ತಾ ತಗೊಂಡು ಆ ಮರಣ ಹೊಂದೋದ್ರಿಂದ ಸ್ವರ್ಗಲೋಕದಲ್ಲಿ ದೇವತೆಯಾಗಿ ಹುಟ್ಟುಕೊಳ್ತದೆ. ಅಲ್ಲಿಂದ ಪುನಃ ಅವನು ಚ್ಯುತನಾಗಿ ತೀರ್ಥಂಕರನಾಗಿ ಜನ್ಮ ತಾಳಬೇಕು. ಆ ಜನ್ಮ ತಾಳಬೇಕಾದ್ರೆ ಕುಂಡಲಪುರದ ಸಿದ್ಧಾರ್ಥ ಮಹಾರಾಜ ತ್ರಿಶಲಾದೇವಿಯರಿಗೆ ಚೈತ್ರ ಶುದ್ಧ ತ್ರಯೋದಶಿ ದಿವಸ ಮಹಾವೀರರಾಗಿ ಜನ್ಮ ತಾಳ್ತಾನೆ. ಇವರು ಜನ್ಮ ತಾಳಬೇಕಾದ್ರೆ ಸ್ವರ್ಗಲೋಕದಿಂದ ಇಲ್ಲಿ ರಾಜಕುಮಾರನಾಗಿ ಜನ್ಮ ತಾಳಬೇಕಾದ್ರೆ ಈ ವಿಷಯ ದೇವೇಂದ್ರನಿಗೆ ಗೊತ್ತಾಗ್ತದೆ. ಸ್ವರ್ಗದಲ್ಲಿರ್ತಕ್ಕಂಥ ದೇವತೆ ಮುಂದೆ ತೀರ್ಥಂಕರಾಗಿ ಜನ್ಮ ತಾಳ್ತಾರೆ ಅಂತ ಹೇಳಿ ಅವರು ಕುಂಡಲ ನಗರದಲ್ಲಿ 6 ತಿಂಗಳ ಮುಂಚಿತವಾಗಿ ಅಲ್ಲಿ ದುರ್ಭಿಕ್ಷ ಇರಬಾರ್ದು ಅಂತ ಹೇಳಿ ಸುವರ್ಣ ವೃಷ್ಟಿಯನ್ನು ಮಾಡ್ತಾನೆ, ಚಿನ್ನದ ಮಳೆಯನ್ನು ಹುಯಿಸ್ತಾನೆ. ದೇಶ ಸುಭಿಕ್ಷವಾಗಲಿ ಅಂತ ಹೇಳಿ ಚಿನ್ನದ ಮಳೆಯನ್ನು ಹುಯಿಸ್ತಾನೆ. ಆಮೇಲೆ ಅವರು ಇಲ್ಲಿ ಅವತಾರ ಆಗಬೇಕು. ಅದು ಶಚೀದೇವಿಗೆ ಗೊತ್ತಾಗ್ತದೆ. ಅವಳು ದೇವಸಖಿಯರ ಜೊತೆಯಲ್ಲಿ ಕುಂಡಲ ನಗರಕ್ಕೆ ಬಂದು ತ್ರಿಶಲಾದೇವಿಯ ಗರ್ಭಶೋಧನೆಯನ್ನು ಮಾಡಿ ತ್ರಿಶಲಾದೇವಿಗೆ ಶುಶ್ರೂಷೆ ಮಾಡೋದಕ್ಕೋಸ್ಕರವಾಗಿ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ದೇವತಾಸ್ತ್ರೀಯರನ್ನು ಬಿಟ್ಟು ಶಚಿದೇವಿ ಹೋಗ್ತಾಳೆ. ದೇವತಾಸ್ತ್ರೀಯರು ಇವರಿಗೆ ಆರೈಕೆ ಮಾಡ್ತಾ ಇರ್ತಾರೆ ತ್ರಿಶಲಾದೇವಿಗೆ. ನಂತರ ಚೈತ್ರ ಶುದ್ಧ ತ್ರಯೋದಶಿಯ ದಿವಸ ಮಹಾವೀರ ತೀರ್ಥಂಕರರ ಜನನ ಆಗ್ತದೆ. ಮಹಾವೀರ ತೀರ್ಥಂಕರು ಜನನ ಆದಾಗ ದೇವಲೋಕದೆಲ್ಲ ದೇವದೊಂದುಬಿ ಘಂಟಾನಾದ ಎಲ್ಲ ಕೇಳಿಸದಂತೆ ದೇವೇಂದ್ರನಿಗೆ ಗೊತ್ತಾಗ್ತದೆ. ಇವಾಗ ಇಲ್ಲಿ ತೀರ್ಥಂಕರರ ಜನನ ಆಗಿದೆ ಅಂತ ಹೇಳಿ ಅವನು ಕುಂಡಲಪುರಕ್ಕೆ ಬಂದು ತ್ರಿಶಲಾದೇವಿಯ ಪ್ರಸೂತಿ ಗೃಹಕ್ಕೆ ಶಚೀದೇವಿಯನ್ನು ಕಳಿಸಿ ಮಹಾವೀರ ತೀರ್ಥಂಕರನ್ನು ಹೊರಗಡೆ ಕರ್ಕೊಂಡು ಬರಬೇಕು. ಅದನ್ನು ಕರ್ಕೊಂಡ್ಬರಬೇಕಾದ್ರೆ ಒಂದು ಮಾಯಾ ಶಿಶುವನ್ನು ಅಲ್ಲಿ ಸೃಷ್ಟಿ ಮಾಡಿ ತ್ರಿಶಲಾದೇವಿಯ ಪಕ್ಕದಲ್ಲಿ ಆ ಮಗುವನ್ನು ಮಲಗಿಸಿ ಈ ಮಹಾವೀರ ತೀರ್ಥಂಕರರನ್ನು ತನ್ನ ಐರಾವತ ಆನೆಯ ಮೇಲೆ ಕೂರಿಸ್ಕೊಂಡು ಪಾಂಡುಕ ಶಿಲೆಯ ಮೇಲೆ ಅದಕ್ಕೆ ಅಭಿಷೇಕ ಮಾಡೋದಕ್ಕೆ ಕರ್ಕೊಂಡು ಹೋಗ್ತಾನೆ. ಇದರ ಜೊತೆಯಲ್ಲಿ ದೇವತೆಗಳೆಲ್ಲ ಬರ್ತಾರೆ. ಅಲ್ಲಿ ಪಾಂಡುಕ ಶಿಲೆಯ ಮೇಲೆ ಕೂರಿಸಿ ಈ ಮಗುವಿಗೆ ಕ್ಷೀರ ಸಮುದ್ರದಿಂದ ಕೊಡಗಳ ತುಂಬ ನೀರನ್ನು ತುಂಬಿಕೊಂಡು ಬಂದು ಅಭಿಷೇಕಕ್ಕೆ ಶುರು ಮಾಡ್ತಾರೆ. ಅಭಿಷೇಕ ಮಾಡುವಾಗ ಈ ಚಿಕ್ಕ ಮಗುವಿಗೆ ಈ ಕೊಡಗಳಿಂದ ನೀರನ್ನು ಸುರಿದ್ರೆ ಉಸಿರು ಕಟ್ಕೊಳ್ಬೋದು ಅಂತ ಅನುಮಾನ ಬರ್ತದೆ ದೇವೇಂದ್ರನಿಗೆ. ಆದರೆ ಆ ತೀರ್ಥಂಕರಾವಸ್ಥೆಯಲ್ಲಿ ಹುಟ್ಟಿರ್ತಕ್ಕಂಥ ಮಗುವಿಗೆ ಅದು ಅರ್ಥ ಆಗ್ತದೆ. ದೇವೇಂದ್ರನಿಗೆ ಈ ರೀತಿ ಅನುಮಾನ ಬಂದಿದೆ, ಅದನ್ನು ಪರಿಹಾರ ಮಾಡಬೇಕು ಅಂತ ಹೇಳಿ ಒಂದು ಸಲ ಜೋರಾಗಿ ಸೀನುತ್ತೆ ಮಗು. ಆ ಸೀನಿದ ತಕ್ಷಣ ದೇವತೆಗಳು ತರೆಗಲೆಯ ಥರ ಓದಲು ಶುರು ಮಾಡ್ತಾರೆ. ಆಗ ಗೊತ್ತಾಗ್ತದೆ, ಇಲ್ಲ ಮಗು ಬಹಳ ಶಕ್ತಿವಂತ, ಇವನ ಮುಂದೆ ನಾವೇನೂ ಅಲ್ಲ ಅಂತ ತಿಳ್ಕೊಂಡು ಮಗುವಿಗೆ ಅಭಿಷೇಕವನ್ನು ಮಾಡಿ ಕ್ಷೀರ ಸಮುದ್ರದ ನೀರಿನ ಅಭಿಷೇಕ ಮಾಡಿ ಅಲ್ಲಿಂದ ಐರಾವತ ಆನೆ ಮೇಲೆ ಕೂರಿಸ್ಕೊಂಡು ಹೊರಡ್ತಾರೆ. ಬರುವಾಗ ಮಗುವಿನ ಹೆಬ್ಬೆರಡ ತುದಿಯಲ್ಲಿ ಒಂದು ಗುರುತಿರ್ತದೆ. ಆ ಗುರುತು ಸಿಂಹ ಇರ್ತದೆ ಅದರಲ್ಲಿ. ಅದಕ್ಕೋಸ್ಕರ ಆ ಮಗುವಿಗೆ ಸಿಂಹ ಲಾಂಛನ. ಈಗ ಮಹಾವೀರ ತೀರ್ಥಂಕರ ಲಾಂಛನ ಸಿಂಹ ಲಾಂಛನ. ಅದು ದೇವೇಂದ್ರ ನೋಡಿ ಅದಕ್ಕೆ ಸಿಂಹದ ಲಾಂಛನ ಅಂತ ಹೇಳ್ತಾನೆ. ಅಲ್ಲಿಂದ ಅರಮನೆಗೆ ಕರ್ಕೊಂಡು ಬಂದು ಅವರ ಮಾತಾಪಿತೃಗಳಿಗೆ ಬಾಲಕನನ್ನು ಕೊಟ್ಬಿಟ್ಟು ಹೇಳ್ತಾರೆ, ಮುಂದೆ ಈ ಮಗು ತೀರ್ಥಂಕರ ಆಗ್ತಾನೆ ಅಂತ ಹೇಳಿ ಮಾತಾಪಿತೃಗಳಿಗೆ ಸ್ವರ್ಗಲೋಕದಿಂದ ತಂದಿರತಕ್ಕಂಥ ವಸ್ತ್ರಾಭರಣಗಳನ್ನೆಲ್ಲ ಕೊಟ್ಟು ಮಗುವಿಗೆ ಎಲ್ಲ ಥರದ ಆಭರಣಗಳನ್ನೆಲ್ಲ ತೊಡಿಸಿ ಅಲಂಕಾರ ಮಾಡಿ ಬಿಟ್ಬಿಟ್ಟು ಹೋಗ್ತಾರೆ. ಮಗು ಅಲ್ಲಿ ಬೆಳೀತಾ ಇರ್ತದೆ. ಮೊದಲೇ ತೀರ್ಥಂಕರ ಅವನಿಗೆ ಹೇಳಬೇಕಾ, ಅವನು ಎಲ್ಲ ವಿದ್ಯೆಯಲ್ಲೂ ಪಾರಂಗತನಾಗ್ತಾ ಇರ್ತಾನೆ. ಪಾರಂಗತನಾಗ್ತಾ ಇರಬೇಕಾದ್ರೆ ಮೊದಲ ಹೆಸರು ವರ್ಧಮಾನ. ಯಾಕೆ ಅಂತಂದರೆ ಮಗು ಹುಟ್ಟೋದಕ್ಕೂ ಮುಂಚೆ, ಹುಟ್ಟಿದ ನಂತರ ದೇಶದಲ್ಲಿ ಸುಭಿಕ್ಷವಾಯಿತು, ದೇಶ ಪ್ರವರ್ಧಮಾನಕ್ಕೆ ಬಂತು. ಅದಕ್ಕೋಸ್ಕರವಾಗಿ ಮಗುವಿಗೆ ವರ್ಧಮಾನ ಹಂಗಂತ ಹೇಳಿ ಹೆಸರು ಹೇಳ್ತಾರೆ. ಮಗು ಒಂದು ಸಲ ತೊಟ್ಟಲ್ಲಿ ಮಲಗಿರಬೇಕಾದ್ರೆ ಇಬ್ಬರು ಮುನಿಗಳು ಸಂಜಯ ವಿಜಯ ಎಂಬತಕ್ಕಂಥ ಚಾರಣ ಮುನಿಗಳು ಅಂತ ಹೇಳಿದ್ರೆ ಅವರು ಆಕಾಶ ಮಾರ್ಗದಲ್ಲಿ ಸಂಚಾರ ಮಾಡ್ತಕ್ಕಂಥವರು. ಅಂತಹ ಮುನಿಗಳು ಒಂದು ಸಲ ಆಕಾಶ ಮಾರ್ಗದಲ್ಲಿ ಹೋಗ್ತಾ ಇರಬೇಕಾದ್ರೆ ಈ ಕುಂಡಲ ನಗರದ ಮಹಾವೀರ ತೀರ್ಥಂಕರ ಮನೆಯ ಮೇಲೆ ಹೋಗ್ತಿರ್ಬೇಕಾದ್ರೆ ಅಲ್ಲಿ ನಿಂತುಕೊಂಡು ಕೆಳಗಡೆ ನೋಡ್ತಾರೆ. ಮಹಾವೀರ ತೀರ್ಥಂಕರರ ತೊಟ್ಟಲ್ಲಿ ಮಹಾವೀರ ತೀರ್ಥಂಕರು ಮಲಗಿದ್ದಾರೆ.
ಅವರಿಗೆ ಮುನಿಗಳಿಗೆ ಯಾವುದೋ ಒಂದು ಸಂಶಯ ಇರುತ್ತೆ. ಆ ಸಂಶಯ ಪರಿಹಾರ ಆಗ್ತಾ ಇರೋದಿಲ್ಲ. ಅದಕ್ಕೋಸ್ಕರ ಅವರು ಕೆಳಗಡೆ ಬಂದು ನೋಡೋಣ ಅಂಥೇಳಿ ಮಗುವನ್ನು ನೋಡೋದಕ್ಕೆ ಬರ್ತಾರೆ. ತೊಟ್ಟಿಲಲ್ಲಿದ್ದ ಮಗುನ ನೋಡಿದ ತಕ್ಷಣ ಅವರ ಸಂಶಯ ಎಲ್ಲ ಪರಿಹಾರ ಆಗೋಗ್ತದೆ. ಆ ಪರಿಹಾರ ಆದದ್ರಿಂದ ಈ ಮಗುವಿನಿಂದ ನಮಗೆ ಪರಿಹಾರ ಆಯಿತು ಅಂಥೇಳಿ ಆ ಮಗುವಿಗೆ ಸನ್ಮತಿ ಹಂಗಂತ ಹೇಳಿ ಹೆಸರಿಡ್ತಾರೆ. ಅದಕ್ಕೆ ವರ್ಧಮಾನ, ಸನ್ಮತಿ ಅಂತ 2 ಹೆಸರಾಯಿತು. ಒಂದು ಸಲ ಮಕ್ಕಳೆಲ್ಲರೂ ಅವರ ಉದ್ಯಾನವನದಲ್ಲಿ ಆಟ ಆಡ್ತಾ ಇರ್ತಾರೆ. ಈ ವರ್ಧಮಾನನ ಶಕ್ತಿ, ಸಾಮರ್ಥ್ಯ ಇದನ್ನೆಲ್ಲನೂ ದೇವತೆಗಳು ಹೇಳ್ತಾ ಇರಬೇಕಾದ್ರೆ ಅಲ್ಲಿ ಒಬ್ಬ ಸಾಗರನೆಂಬ ಒಬ್ಬ ದೇವತೆ ಇವನ್ನ ಪರೀಕ್ಷೆ ಮಾಡಬೇಕು ಹಾಗಂತ ಹೇಳಿ ಒಂದು ಘಟಸರ್ಪವಾಗಿ ಆ ಉದ್ಯಾನವನಕ್ಕೆ ಬಂದು ಸೇರಿಕೊಳ್ತಾನೆ. ಮಕ್ಕಳೆಲ್ಲ ಆಡ್ತಾ ಇರಬೇಕಾದ್ರೆ ಆ ಘಟಸರ್ಪ ಬರುತ್ತದೆ. ಎಲ್ಲ ಮಕ್ಕಳು ಓಡ್ಬಿಡ್ತಾರೆ. ಆದರೆ ಈ ವರ್ಧಮಾನ ಹೆದರೋದಿಲ್ಲ. ಆ ಸರ್ಪವನ್ನು ನೋಡ್ತಾ ನಿಂತಿದ್ದು ಅದನ್ನು ಹಿಡಿದು ಬಾಲವನ್ನು ಹಿಡಿದು ತಿರುಗಿಸಿ ದೂರಕ್ಕೆ ಬಿಸಾಕ್ತಾನೆ. ಬಿಸಾಕಿದಾಗ ಆ ಸಾಗರದೇವ ಪ್ರತ್ಯಕ್ಷವಾಗಿ, ನಾನು ನಿನ್ನನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ ಬಂದಿದ್ದೆ, ನೀನು ಇಂತಹ ಒಂದು ಧೈರ್ಯವಂತ ಪುರುಷ ಅಂತ ನನಗೆ ಗೊತ್ತಿರಲಿಲ್ಲ ಹಾಗಂತ ಹೇಳಿ ಅವನಿಗೆ ಅತಿವೀರ ಹಂಗಂತ ಹೇಳಿ ಹೆಸರಿಟ್ಟು ಹೋಗ್ತೇನೆ. ಯಾರು? ಸಾಗರ ದೇವತೆ ಅತಿವೀರ ಅಂತ ಹೇಳಿ ಹೆಸರಿಟ್ಟು ಹೋಗ್ತಾನೆ. ಇದು 3ನೇ ಹೆಸರಾಯಿತು. ಮೊದಲನೆಯದು ವರ್ಧಮಾನ, 2ನೇದು ಸನ್ಮತಿ, 3ನೇದು ಅತಿವೀರ ಹಂಗಂತ ಹೇಳಿ. ಇವನು ವಿದ್ಯಾಭ್ಯಾಸ ಮಾಡ್ತಾ ಇರ್ತೇನೆ. ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರಬೇಕಾದ್ರೆ ಅರಮನೆಯಿಂದ ಒಂದು ಆನೆ ತಪ್ಪಿಸ್ಕೊಂಡು ರಾಜಮಾರ್ಗವಾಗಿ ಬರ್ತಾ ಬಹಳ ದಾಳಿ ಮಾಡ್ತಾ ಬರ್ತಾ ಇರ್ತದೆ. ಜನಗಳಿಗೆಲ್ಲ ತೊಂದರೆ ಕೊಡ್ತಾ ಇರುತ್ತೆ. ಜನಗಳೆಲ್ಲ ಹೆದರ್ಕೊಂಡು ಓಡ್ತಾ ಇರ್ತಾರೆ. ಈ ವಿಷಯ ವರ್ಧಮಾನನಿಗೆ ಗೊತ್ತಾಗ್ತದೆ. ಅವನು ಹೊರಗಡೆ ಬಂದು ನೋಡ್ತಾನೆ. ಬಾಲಕ ಆದ್ರೂ ಧೈರ್ಯಶಾಲಿ. ಎದುರುಗಡೆ ಆನೆ ಬರ್ತಿರಬೇಕಾದ್ರೆ ಎದುರುಗಡೆ ನಿಂತು ಅದರ ಸೊಂಡ್ಲ ಹಿಡಿದು ಅದರ ಮಸ್ತಕದ ಮೇಲೆ ಕುಳಿತು ತನ್ನ ಮುಷ್ಟಿ ಪ್ರಹಾರದಿಂದ ಅದನ್ನು ತನ್ನ ಹದ್ದು ಬಸ್ತಿಗೆ ತೊಗೊಳ್ತಾನೆ. ತೊಗೊಂಡು ಪುನಃ ಅರಮನೆ ತೊಗೊಂಡೋಗ್ತಾನೆ. ಇದನ್ನೆಲ್ಲ ಅಲ್ಲಿರ್ತಕ್ಕಂಥ ಪ್ರಜೆಗಳೆಲ್ಲ ನೋಡಿ ಇವನಿಗೆ ಮಹಾವೀರ ಅಂತ ಹೇಳಿ ಹೆಸರಿಡ್ತಾರೆ. ಇದು 4ನೇ ಹೆಸರು. ಮೊದಲನೆಯದು ವರ್ಧಮಾನ, ಸನ್ಮತಿ, ಅತಿವೀರ, ಮಹಾವೀರ ಅಂತ ಹೇಳಿ ಹೆಸರಿಡ್ತಾರೆ. ಇವನಿಗೆ ಮೊದಲಿಂದು ಜೀವನದಲ್ಲಿ ಮಹಾವೀರನಿಗೆ ಈ ರಾಜ್ಯ ಭೋಗಗಳಲ್ಲಿ ಆಸೆ ಇರೋದಿಲ್ಲ. ತಂದೆ ತಾಯಿಗಳು ಮದುವೆ ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಇವನಿಗೆ ಅದರ ಬಗ್ಗೆ ಅಷ್ಟು ಆಸೆ ಇರೋದಿಲ್ಲ. ಇವನಿಗೆ 30 ವರ್ಷ ಆಗಿರ್ತದೆ. 30 ವರ್ಷ ಆಗಿದ್ದಾಗ ತಂದೆ ತಾಯಿಗಳ ಅಪ್ಪಣೆಯನ್ನು ಪಡೆದು ಮುನಿದೀಕ್ಷೆ ತಗೊಳ್ಳೋದಕ್ಕೋಸ್ಕರವೇ ಹೊರಡ್ತಾನೆ. ಮುನಿದೀಕ್ಷೆಗೆ ಹೋದಾಗ ತಂದೆ ತಾಯಿಗಳು ಎಷ್ಟೇ ಹೇಳ್ತಾರೆ, ಆದರೂ ಇಲ್ಲ, ನಾನು ನನ್ನ ಈ ಭವವನ್ನು ನಾನು ಕಳ್ಕೊಳ್ಬೇಕು, ನಾನು ಮೋಕ್ಷವನ್ನು ಸಂಪಾದನೆ ಮಾಡಬೇಕು ಹಂಗಂತ ಹೇಳಿ ತಂದೆ ತಾಯಿಗಳನ್ನೆಲ್ಲ ಒಪ್ಪಿಸಿ ಇವನು ತಪಸ್ಸು ಹೊರಟೋಗ್ತಾನೆ. ತಪಸ್ಸಿಗೆ ಹೋಗಿ ಸುಮಾರು ಒಂದು 12 ವರ್ಷ ತಪಸ್ಸು ಮಾಡ್ತಾನೆ. ಕಾಡಿನಲ್ಲಿ 12 ವರ್ಷ ಮಹಾವೀರ ತಪಸ್ಸನ್ನು ಮಾಡ್ತಾನೆ. ತಪಸ್ಸಿಗೆ ಹೋಗಬೇಕಾದ್ರೆ ಹುಟ್ಟಿರ್ತಕ್ಕಂಥ ಬಟ್ಟೆ, ಧರಿಸಿರ್ತಕ್ಕಂಥ ಆಭರಣಗಳೆಲ್ಲವನ್ನು ತ್ಯಾಜ್ಯ ಮಾಡಿ ತನ್ನ ಮುಷ್ಟಿಯಿಂದ ತನ್ನ ತಲೆ ಕೂದಲುಗಳನ್ನೆಲ್ಲ ತೆಗೆದು, ಏನೇ ತೆಗೆದರೂ ಸಹ ಕಣ್ಣಿನಲ್ಲಿ ಒಂದು ತೊಟ್ಟು ನೀರು ಬರಬಾರ್ದು, ಆಮೇಲಿಂದ ದುಃಖ ಪಡಬಾರ್ದು. ಆ ಸ್ಥಿತಿಯಲ್ಲಿ ಅವನು ತನ್ನ ಕೂದಲುಗಳನ್ನು ಕಿತ್ತು ದೀಕ್ಷೆಯನ್ನು ತಗೊಳ್ತಾನೆ. ಯಾರೂ ಗುರುಗಳಿಲ್ಲ, ತಾನೇ ದೀಕ್ಷೆ ತಗೊಳ್ತಾನೆ. 12 ವರ್ಷ ತಪಸ್ಸನ್ನು ಮಾಡ್ತಾನೆ, ಘೋರವಾದ ತಪಸ್ಸನ್ನು ಮಾಡ್ತಾನೆ. ಆಗ ತಪಸ್ಸನ್ನು ಮಾಡಬೇಕಾದ್ರೆ ಅವನಿಗೆ ಮನಃಪರ್ಯ ಜ್ಞಾನ, ಕೇವಲ ಜ್ಞಾನ ಇವೆಲ್ಲ ಪ್ರಾಪ್ತಿಯಾಗ್ತದೆ. ಆಗ ಇವನಿಗೆ 30 ವರ್ಷ ಸಮೋಸರಣದಲ್ಲಿ ಕುಳಿತು ಉಪದೇಶ ಮಾಡ್ತಾನೆ. ಸಮೋಸರಣ ಅಂದರೆ ಇವನು ತಪಸ್ಸು ಮಾಡಿದಾಗ ಇವನಿಗೆ ಕೇವಲ ಪ್ರಾಪ್ತಿಯಾಗ್ತದೆ. ಪ್ರಾಪ್ತಿಯಾದಾಗ ಪ್ರತಿಯೊಬ್ಬ ಪ್ರಜೆಗಳಿಗೂ ಸಹ ಒಳ್ಳೆಯದನ್ನು ಮಾಡಬೇಕು, ಹಿತೋಪದೇಶವನ್ನು ಮಾಡಬೇಕು ಅಂತ ಹೇಳಿ ದೇವೇಂದ್ರ ಸಮೋಸರಣವನ್ನು ನಿರ್ಮಾಣ ಮಾಡ್ತಾನೆ. ಸಮೋಸರಣದಲ್ಲಿ 12 ಕೋಷ್ಟಗಳಿರುತ್ತೆ. ಅಂದರೆ 12 ಕೊಠಡಿಗಳಿದ್ದಂಗೆ, 12 ಮೆಟ್ಟಿಲುಗಳಿದ್ದಂಗೆ. ಒಂದೊಂದು ಕೋಷ್ಟದಲ್ಲೂ ಸಹ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, ಮನುಷ್ಯರಿಗೆ, ಮುನಿಗಳಿಗೆ, ಹಾಗೆ ದೇವತೆಗಳಿಗೆ, ಈ ರೀತಿಯಲ್ಲಿ ಪ್ರತಿಯೊಂದು ಕೋಷ್ಟದಲ್ಲೂ ಸಹ ಮನುಷ್ಯರೆಲ್ಲ ಕುಳಿತು ಹೋಗ್ಬೋದು. ಅಲ್ಲಿ ಒಂದು ಸಿಂಹಾಸನ, ಆ ಸಿಂಹಾಸನವನ್ನು ತಲೆಯ ಮೇಲೆ ಹೊತ್ಕೊಂಡಿರ್ತದೆ. ಅದರ ಮೇಲೆ ಕಮಲದ ಪುಷ್ಪ, ಆ ಕಮಲದ 1008 ದಳಗಳ ಕಮಲ ಪುಷ್ಪ ಇದೆ. ಆ ಪುಷ್ಪದ ಮೇಲೆ ಸೋಕಿಯೂ ಸೋಕದಂಗೆ ಸುಮಾರು
6 ಅಂಗುಲ ಎತ್ತರದಲ್ಲಿ ಮಹಾವೀರ ತೀರ್ಥಂಕರರು ಆಸೀನರಾಗಿ ಧರ್ಮೋಪದೇಶವನ್ನು ಮಾಡೋದು ಶುರು ಮಾಡ್ತಾರೆ. ಎಲ್ಲ ಕಡೆಯೂ ಧರ್ಮೋಪದೇಶವನ್ನು ಮಾಡ್ತಾ ಇರಬೇಕಾದ್ರೆ ಅವರಿಗೆ ಕೇವಲ ಜ್ಞಾನ ಪ್ರಾಪ್ತಿಯಾಗುವ ಸ್ಥಿತಿ ಬರುತ್ತೆ. ಅವರೇನು ಮಾಡಿದ್ದಾರೆ, 30 ವರ್ಷ ಕಳೆದ ಮೇಲೆ ಜುರುಂಬಕಾನ್ ಗ್ರಾಮದ ಬಳಿ ರುಜುಕೂಲ ನದಿಯ ದಡದ ಸಾಲ ವೃಕ್ಷದ ಕೆಳಗೆ ಅವರಿಗೆ ಕೇವಲ ಜ್ಞಾನ ಪ್ರಾಪ್ತಿಯಾಗ್ತದೆ. ಅವರು ಬೋಧನೆ ಮಾಡಿದ್ದು ಅಹಿಂಸಾ ಪರಮೋ ಧರ್ಮ, ಬದುಕಲು ಬಿಡು, ಆಮೇಲೆ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ, ಅಂದರೆ ಯಥಾರ್ಥವಾದ ದೇವ ಗುರು ಶಾಸ್ತ್ರಗಳಲ್ಲಿ ನಂಬಿಕೆ, ತಿಳುವಳಿಕೆ, ನಡವಳಿಕೆ ಬರಬೇಕು ಮನುಷ್ಯನಿಗೆ. ಹಾಗೇನೆ ಪಂಚಾಣು ವ್ರತಗಳನ್ನು ಬೋಧನೆ ಮಾಡ್ತಾರೆ. ಸತ್ಯ, ಅಹಿಂಸೆ, ಅಚೌರ್ಯ, ಬ್ರಹ್ಮಚರ್ಯ, ಅಪರಿಗ್ರಹ ಇವುಗಳನ್ನೆಲ್ಲ ಬೋಧನೆ ಮಾಡ್ತಾರೆ. ನಮ್ಮ ಶ್ರಾವಕರಿಗೆ ದೇವಪೂಜೆ, ಗುರು ಉಪಾಸ್ತಿ, ಸ್ವಾಧ್ಯಾಯ, ಸಂಯಮ, ತಪ, ದಾನ, ಇದು ಪ್ರತಿ ದಿನವೂ ಸಹ ಈ 6 ಕ್ರಿಯೆಗಳನ್ನು ನಾವುಗಳು ಶ್ರಾವಕರು ನಡೆಸ್ಕೊಂಡು ಬರಬೇಕು. ಹಾಗೆಯೇ ರಾತ್ರಿ ಭೋಜನವನ್ನು ತ್ಯಾಗ ಮಾಡಬೇಕು. ಮದ್ಯ, ಮಧು, ಮಾಂಸ ಇದು ಮಕಾರತ್ರಯಗಳು, ಇದನ್ನು ತ್ಯಾಜ್ಯ ಮಾಡಬೇಕು. ಪಂಚ ಐದುಂಬರಗಳು, 5 ಥರದ ಫಲಗಳಿದೆ, ಅದರಲ್ಲಿ ಬೇಕಾದಷ್ಟು ಹುಳಗಳಿರ್ತವೆ. ಹತ್ತಿ, ಆಲ, ಗೋಣಿ, ಬಸರಿ, ಎಳಚಿ ಈ ಹಣ್ಣುಗಳನ್ನು ತ್ಯಾಜ್ಯ ಮಾಡಬೇಕು, ತಿನ್ನಬಾರದು ಅಂತ ಹೇಳಿ ಎಲ್ಲರಿಗೂ ಸಹ ಉಪದೇಶ ಮಾಡ್ತಾರೆ. ಜಲಗಾನ ಅಂದರೆ ನೀರನ್ನು ಸೋಸಿ ಕುಡಿಯಬೇಕು, ಹಾಗೆ ನೀರು ಕುಡಿಬಾರ್ದು, ನೀರನ್ನು ಸೋಸಿ ಕುಡೀರಿ, ರಾತ್ರಿ ಭೋಜನವನ್ನು ತ್ಯಾಗ ಮಾಡಿ ಹಂಗಂತ ಹೇಳಿ ಉಪದೇಶ ಮಾಡಿ ಕೊನೆಯಲ್ಲಿ ತಮ್ಮ 72ನೇ ವಯಸ್ಸಿನಲ್ಲಿ ಅವರು ಮೋಕ್ಷಕ್ಕೆ ಹೋಗ್ತಾರೆ. ಮೋಕ್ಷಕ್ಕೆ ಹೋದಾಗ ದೇವಾದಿ ದೇವತೆಗಳೆಲ್ಲ ಬಂದು ಅವರ ಶರೀರವನ್ನು ಅಗ್ನಿದೇವನೇ ತನ್ನ ಅಗ್ನಿಯಿಂದ ಅವರನ್ನು ಭಸ್ಮ ಮಾಡ್ತಾನೆ. ಅವರ ಮೊದಲನೆಯ ಶಿಷ್ಯ ಗೌತಮ ಗಣಧರರು. ಇವರಿಗೆ ಕೇವಲ ಜ್ಞಾನ ಪ್ರಾಪ್ತಿ ಆದಾಗ ಅವರು ಸಮೋಸರಣದಲ್ಲಿ ಕುಳಿತು ಅವರಲ್ಲಿ ಓಂಕಾರ ಧ್ವನಿ ಉತ್ಪತ್ತಿ ಆಗ್ತದೆ. ಅದನ್ನು ವಿಶ್ಲೇಷಣೆ ಮಾಡಿ ಹೇಳ್ತಕ್ಕಂಥವ್ರು ಯಾರೂ ಇರುವುದಿಲ್ಲ. ಆಗ ಇಂದ್ರಭೂತಿ ಎಂಬತಕ್ಕಂಥ ಒಬ್ಬ ವಿದ್ವಾಂಸರನ್ನು ದೇವೇಂದ್ರ ಕರ್ಕೊಂಡು ಬರ್ತಾನೆ. ಕರ್ಕೊಂಡು ಬಂದಾಗ ಅವನು ಸಮೋಸರಣದ ಮಾನಸ್ತಂಭವನ್ನು ನೋಡಿ ತನ್ನ ಮನಃಕಷಾಯವನ್ನೆಲ್ಲ ಕಳೆದು ಭಗವಂತನಲ್ಲಿ ತಾನೂ ಸಹ ಶಿಷ್ಯನಾಗಿ ಸೇರಿಕೊಳ್ತಾನೆ. ಮುಂದೆ ಅವರು ಹೇಳ್ತಕ್ಕಂಥ ಓಂಕಾರ ಧ್ವನಿಯನ್ನು ಎಲ್ಲರಿಗೂ ವಿಶದವಾಗಿ ವಿವರಿಸಿ ಹೇಳ್ತಾನೆ. ಮೊದಲನೆಯ ಗಣಧರರು ಗೌತಮ ಗಣಧರರು. ಮಹಾವೀರ ತೀರ್ಥಂಕರರು ಈಗ ಹುಟ್ಟಿ 2623 ವರ್ಷ ಆಯಿತು. ಈಗ ನಾವು ಮಹಾವೀರ ಜಯಂತಿಯನ್ನು 21ನೇ ತಾರೀಕು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಇದುವರೆಗೆ ಇದನ್ನು ಕೇಳಿದಂತಹ ಎಲ್ಲ ಜನಧ್ವನಿಯ ಗ್ರಾಹಕರೆಲ್ಲರಿಗೂ ಸಹ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ಮಹಾಪೂಜೆಗೈವೆ ಅತಿ ವೀರ, ಭಕ್ತಿಯಲ್ಲಿ ಸ್ತುತಿಸುವೆ ಮಹಾವೀರ, ಹರುಷದಿ ಹಾಡುವೆ ಅತಿ ವೀರ, ಅಕ್ಕ ತಾಯಿಯ ಪಾಲಿಸು ಮಹಾವೀರ, ಜಯವರ್ಧಮಾನ ಮಹಾವೀರ, ಸನ್ಮತಿನಾಥ ಮಹಾವೀರ, ಮಹಾವೀರ ಮಹಾವೀರ, ಜಯ ವೀರ ಸನ್ಮತಿಯತಿ ವೀರ, ಜಯವರ್ಧಮಾನ